ಹಾಯ್ ಎವ್ರಿ ಒನ್. ನೋಡ್ರಿ, ನಾವು ಕೆಸೆಟ್ ಎಕ್ಸಾಮ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಅದರಲ್ಲೂ ಏನಂತಂತ ಹೇಳಿದ್ರೆ ಡಾಟಾ ಇಂಟರ್ಪ್ರಿಟೇಷನ್ ಮೇಲೆ ನಿಮ್ಗೆ ಟೋಟಲ್ ಆಗಿ 5 ಕ್ವಶನ್ಸ್ಗಳು ಬರ್ತಾವ. ಸೊ ಅದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡ್ಕೊಂತ ಹೋಗ್ತೀನಿ. ಈಸಿಯಾಗಿ ಮಾಡ್ಕೊಳ್ಳೋಣ. ಟೋಟಲ್ ಆಗಿ ನಾನೊಂದು 25 to 30 ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತೀನಿ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ, ಅದಾದ ನಂತರ ಶೇರ್ ಮಾಡ್ರಿ. ನಿಮ್ದು ಟೀಚರ್ಸ್ ಗ್ರೂಪ್ ಅಂತಂದು ಇರ್ತಾವ, ಎಲ್ಲಾ ಕಡೆಗೆ ಏನಂತಂದು ಹೇಳಿದ್ರೆ ಶೇರ್ ಮಾಡ್ರಿ. ಎಕ್ಸಾಮ್ ಮುಗಿಯೋವರೆಗೂ ನಾನು ಹೆಲ್ಪ್ ಮಾಡ್ತೀನಿ. ಇವನ್ ಸೊ ಬೇರೆ ಇವನ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ರಿಸರ್ಚ್ ಆಪ್ಟಿಟ್ಯೂಡ್ ಕ್ವಶನ್ಸ್ಗಳಾಗಿರ್ಬೋದು, ಟೀಚಿಂಗ್ ಆಪ್ಟಿಟ್ಯೂಡ್ ಕ್ವಶನ್ಸ್ಗಳಾಗಿರ್ಬೋದು, ಆಮೇಲೆ ಹೈಯರ್ ಎಜುಕೇಶನ್ ಬಗ್ಗೆ ಆಗಿರ್ಬೋದು, ಎಲ್ಲ ವಿಡಿಯೋಸ್ಗಳನ್ನ ಹಾಕ್ತೀನಿ. ಪರ್ಟಿಕ್ಯುಲರ್ ಕೆಲವೊಂದು ಸಬ್ಜೆಕ್ಟ್ಗಳ ಬಗ್ಗೆನೂ ಕೂಡ ನಾನು ತುಂಬಾ ಡೀಟೇಲ್ ಆಗಿ ಡೀಪ್ ಆಗಿ ಡಿಸ್ಕಷನ್ ಮಾಡ್ತೀನಿ ಕ್ವಶನ್ಸ್ಗಳನ್ನ. ಎಲ್ರಿಗೂ ಶೇರ್ ಮಾಡ್ತಾ ಇರಿ. ಅದಾದ ನಂತರ ನೆಕ್ಸ್ಟ್ UGC ನೆಟ್ ಒಳಗಡೆ UGC ನೆಟ್ ಎಕ್ಸಾಮ್ ಇರುತ್ತಲ್ಲ, ಅದರಲ್ಲಿ ಏನೇನ್ ಕ್ವಶನ್ಸ್ಗಳನ್ನ ಕೇಳಿದಾರ ಎಲ್ಲಾನು ಕಂಪ್ಲೀಟ್ ಆಗಿ ನಾನು ತಗೊಂಡು ಆ ಯಾಕಂತಂದ ಹೇಳಿದ್ರೆ UGC ನೆಟ್ ಇಂದನೂ ಹಲವಾರು ಕ್ವಶನ್ಸ್ಗಳು ರಿಪೀಟ್ ಆಗಿದಾವ ಕೆಸೆಟ್ ಎಕ್ಸಾಮ್ ಅಲ್ಲಿ. ಆ ರೀಸನ್ಗೋಸ್ಕರ ನಾನು ಎಲ್ಲಾ ಕ್ವಶನ್ಸ್ಗಳನ್ನ ತಗೊಂತಾ ಇದ್ದೀನಿ. ಸೊ ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ನೋಡ್ರಿ, ಫಸ್ಟ್ ಥಿಂಗ್ ನಾವು ಡಾಟಾ ಇಂಟರ್ಪ್ರಿಟೇಷನ್ ಸಾಲ್ವ್ ಮಾಡ್ಬೇಕಂತಂದ್ ಹೇಳಿದ್ರೆ ಅಲ್ಲಿ ಏನ್ ಕ್ವಶನ್ಗಳನ್ನ ಕೊಟ್ಟಿದಾನ, ಏನ್ ಹೇಳಿದಾನ ಅದನ್ನ ನೋಡಿದ್ರೆ ಸಾಕು. ಇಲ್ಲ ಅಂತಂದ್ ಹೇಳಿದ್ರೆ ಹೆಂಗಾಗತ್ತಂದ್ರೆ ಇಲ್ಲಿ ಯಾವುದೇ ಫಾರ್ಮುಲಾಸ್ಗಳು ಬರಂಗಿಲ್ಲ. ನಾವು ಯಾವ ತರ ಥಿಂಕ್ ಮಾಡ್ತೀವಿ ಅನ್ನೋದು ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ನಾವು ಈ ಡಯಾಗ್ರಾಮ್ ಅನ್ನ ನೋಡಿದ್ವಿ ಅಂತಂದ್ ಹೇಳಿದ್ರೆ, ಸೊ ಫಾಲೋವಿಂಗ್ ನೋಡ್ರಿ, ನಂಬರ್ ಆಫ್ ಪೇಷಂಟ್ಸ್ ಅಂತ ಇದಾರೆ. ಇಲ್ಲಿ ಮೇಲ್ಗಡೆ ಏನಂತಂದ್ ಹೇಳಿದ್ರೆ ಪೇಷಂಟ್ಗಳನ್ನ ಕೊಟ್ಟಿದ್ದಾರೆ. 2,000, 4,000, 6,000, 8,000, 10,000, 12,000 ಅಂತಂದ್ ಹೇಳಿ ಪೇಷಂಟ್ಗಳ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ನೋಡ್ರಿ, 2001, 2002, 2003, 2004, 2005, 2006 ಅಂತಂದ್ ಹೇಳಿ ನಮ್ಗೆ ಏನ್ ಕೊಟ್ಟಿದ್ದಾನೆ, ಇಯರ್ ಅನ್ನ ಕೊಟ್ಟಿದ್ದಾನೆ. ಸೊ ಇಯರ್ ಅಂತಂದ್ ಹೇಳಿ ವರ್ಷವನ್ನ ಕೊಟ್ಟಿದ್ದಾನೆ. ಈಗ ಅವ ಏನ್ ಮಾಡಿದಪ್ಪ ಅಂತಂದ್ ಹೇಳಿದ್ರೆ ಎಕ್ಸ್ ಮತ್ತು ವೈ ಎರಡು ಗೆರೆಗಳನ್ನ ಕೊಟ್ಟಿದ್ದಾನೆ. ನಾನು ಮಾರ್ಕ್ ಮಾಡ್ತೀನಿ ನೋಡ್ರಿ, ಒಂದ್ ಯಾವ್ದಾದ್ರು ಮಾರ್ಕ್ ಮಾಡ್ತೀನಿ, ಇದನ್ನ ಮಾಡ್ಬಿಡ್ತೀನಿ ನಾನು ಮಾರ್ಕ್. ಯಾಕಂತಂದ್ ಹೇಳಿದ್ರೆ ಅದು ಕಾಣಿಸ್ವಾತು. ಇದೇನಂತಂದ್ ಹೇಳಿದ್ರೆ ಆ ತರ ಗುರುತಿರೋದು ಸ್ಕ್ವೇರ್ ಬಾಕ್ಸ್ ಅನ್ನ ಇರೋದೇನಂತಂದ್ ಹೇಳಿದ್ರೆ ಏನಂತ ಕೊಟ್ಟಿದ್ದಾನ, ವೈ ಅಂತ ಕೊಟ್ಟಿದ್ದಾನ. ಇನ್ನೊಂದ್ ಐತಲ್ಲ ಅದನ್ನ ಏನಂತಂದ್ ಹೇಳಿದ್ರೆ ಎಕ್ಸ್ ಅಂತ ಕೊಟ್ಟಿದ್ದಾನ. ಅದನ್ನು ಕೂಡ ನಾನು ಮಾರ್ಕ್ ಮಾಡ್ತೀನಿ ಬೇರೆ ಯಾವ್ದಾದ್ರು ಕಲರ್ ಇಂದ. ಸೊ ಇದೇನಂತಂದ್ ಹೇಳಿದ್ರೆ ಇದು ಎಕ್ಸ್, ಆಮೇಲೆ ಕೆಳಗಡೆ ನಾನು ಯೆಲ್ಲೋ ಕಲರ್ ಮಾಡಿದ್ನಲ್ಲ ಅದೇನಪ್ಪಾ ಅಂತಂದ್ ಹೇಳಿದ್ರೆ ವೈ ಅಂತಂದ್ ಹೇಳಿ. ಸೊ ಈ ರೀತಿಯಾಗಿ ಎರಡು ಗೆರೆಗಳನ್ನ ಕೊಟ್ಟಿದ್ದಾನ. ಹಂಗಂದ್ರೆ ಏನ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಳೋಣ. ಹಿಂಗಂದ್ರೆ ಏನ, ಕೆಲವೊಂದ್ ಜನರಿಗೆ ಬಹಳ ಕನ್ಫ್ಯೂಷನ್ ಇರ್ತೈತೆ. ಎಲ್ಲ ಟೀಚರ್ಸ್ ಇದ್ರಿ, ನಿಮ್ಗೆ ನಾನು ಇಷ್ಟೊಂದು ಡೀಟೇಲ್ ಆಗಿ ಹೇಳೋದು ಗೊತ್ತಿಲ್ಲ, ಬಟ್ ಅರ್ಥ ಮಾಡ್ಕೊಳ್ರಿ. ಸೊ ಯಾಕಂದ್ರ 5 ಮಾರ್ಕ್ಸ್ ಒಂದ್ ಸಾರಿ ಎಕ್ಸಾಮ್ ಕ್ಲಿಯರ್ ಆಯ್ತು ಅಂತಂದ್ ಹೇಳಿದ್ರೆ ಪ್ರೊಫೆಸರ್ಸ್ ಗಳಾಗ್ತಿರಿ, ಅಸಿಸ್ಟೆಂಟ್ ಪ್ರೊಫೆಸರ್ ಗಳಾಗ್ತಿರಿ, ಮುಂದ್ ಜೀವನ ಬಹಳ ಚಂದ ಇರ್ತೈತೆ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ತರ ಐತಲ್ಲ, ಇದನ್ನ ನಾವು ತಗೋಣ, ಇದನ್ನ ಎಕ್ಸ್ ಅಂತಂದ್ ಹೇಳಿ ಫಸ್ಟ್ ಒನ್. ಇಲ್ಲಿ ಏನಾಗಿತ್ತಪ್ಪ ಅಂತಂದ್ ಹೇಳಿದ್ರೆ 8,000. 2001ರಾಗ ಏನಂತಂದ್ ಹೇಳಿದ್ರೆ 8,000 ಪೇಷಂಟ್ಗಳಿಂದ ಅಂದಂಗ. ಅದಾದ ನಂತರ 2002ರಾಗ ಏನಂತಂದ್ ಹೇಳಿದ್ರೆ ಇಲ್ಲಿ ಐತ್ಲ, ಸೊ ಇಲ್ಲಿ ಬಿಂದು ಕೊಟ್ಟಿದೆ ನೋಡ್ರಿ, ಅದು 10,000 ಪೇಷಂಟ್ಗಳಿದ್ದಂಗ. ಅದಾದ ನಂತರ 2003ರಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಮತ್ತೆ 8,000ನ. ಆಮೇಲೆ 2004ರಾಗ ಎಷ್ಟೈತಿ ಇಲ್ಲಿ ನೋಡ್ರಿ, ಈ ತರ ಗೆರೆ ಹೇಳಿದ್ರೆ 4,000 ಪೇಷಂಟ್ಗಳು. 2005ರಾಗ ಎಷ್ಟೈತಿ ನೋಡ್ರಿ, 2005ರಾಗ ಇಲ್ಲಿ ಮ್ಯಾಲ್ ತಗೊಂಡ್ಬರ್ಬೇಕು, ಇಲ್ಲಿ ಇಡೋಂಗಿಲ್ಲ. ನನಗೂ ಹಂಗ ಕನ್ಫ್ಯೂಸ್ ಆಯ್ತು ಇವಾಗ. ಸೊ ಇಲ್ಲಿ ನೋಡ್ರಿ 2005ರಾಗ ಏನಪ್ಪಾ ಅಂತಂದ್ ಹೇಳಿದ್ರೆ 12,000. 2006ರಾಗ ಎಷ್ಟೈತೆ ಅಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ, 2006ರಾಗ ಜಸ್ಟ್ 2,000 ಪೇಷಂಟ್ ಇದಾವ. ಸೇಮ್ ಅದೇ ರೀತಿಯಾಗಿ ಮತ್ ಬೇರೆ ಏನಾದ್ರು ನೋಡೋಣ. ವೈದ್ ಎಷ್ಟಿದಾವ, 6,000 ಇದಾವ. ಅದಾದ ನಂತರ ನೆಕ್ಸ್ಟ್ 4,000 ಐತೆ. ಆಮೇಲೆ 2003ರಾಗ ಮತ್ತೆ 6,000 ಐತೆ. 2004ರಾಗ 6,000 ಐತೆ. ಆಮೇಲೆ 2005ರಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಮತ್ತೇನಂತಂದ್ ಹೇಳಿದ್ರೆ ಸೇಮ್. ಆಮೇಲೆ 4,000. ಅದಾದ ನಂತರ 2006ರಾಗೂ ಸೇಮ್. ಸೊ ಈ ತರ ಏನ್ ಕೊಟ್ಟಿದಾನ, ನಮಗ ಡಾಟಾ ಕೊಟ್ಟಿದ್ದಾನ. ಈ ಡಾಟಾವನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ಬೇಕಂತಂದ್ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೊಂತ ಹೋಗ್ಬೇಕಾಗತ್ತ. ಓಕೆ, ಸಾಲ್ವ್ ಮಾಡೋಣ. ಇಲ್ಲಿ ನೋಡ್ರಿ, ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾನ ಕರೆಕ್ಟ್ ಆಗಿ ಓದ್ಕೊಡ್ರಿ. ಕ್ವಶನ್ ಏನ್ ಕೊಟ್ಟಿದ್ದಾನ, ಸೊ ಯಾವ ವರ್ಷದಲ್ಲಿ ಆಸ್ಪತ್ರೆ ಎಕ್ಸ್ ಮತ್ತು ಆಸ್ಪತ್ರೆ ವೈ ನಲ್ಲಿ ನೋಂದಾಯಿಸಿದ ಒಟ್ಟು ರೋಗಿಗಳ ಸಂಖ್ಯೆ ಗರಿಷ್ಠವಾಗೈತೆ. ಇಲ್ಲಿ ಕೇಳೋದು ಒಂದೇ, ಗರಿಷ್ಠ ಅಥವಾ ಕನಿಷ್ಠ ಅಂತಂದ್ ಹೇಳಿ ಬರುತ್ತೆ. ಗರಿಷ್ಠ ಎಷ್ಟೈತಿ ಇವಾಗ, ಗರಿಷ್ಠ ಕೇಳಿದಾನ. ಎಕ್ಸ್ ಮತ್ತು ವೈ ಗಳು ಸೇರಿಸ್ಬಿಟ್ಟು ಒಟ್ಟು ರೋಗಿಗಳ ಸಂಖ್ಯೆ ಕೇಳಿದಾನ. ಹಂಗಾದ್ರೆ ನಾವು ಕ್ಯಾಲ್ಕುಲೇಷನ್ ಮಾಡೋಣ, ಡೈರೆಕ್ಟ್ ಆಗಿ ಇಲ್ಲೇ ಬರೀತೀವಿ ನೋಡ್ರಿ. 2001ರಾಗ 2001ರಲ್ಲಿ ನೋಡ್ಕೊಳ್ಳೋಣ ಯಾವ ವರ್ಷ ಅಂತ ಕೇಳೋಣ. ಇಲ್ಲಿ ನಮ್ಗೆ 2001 ಮಾಡ್ಕೊಳ್ಳೋದು ಬೇಡ. ಈಗ ನಾವು ಅದನ್ನ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಟೈಮ್. ಏನೈತಿ, 2003 ಐತಿ, 2004 ಐತಿ, 2005 ಐತಿ, 2006. 2001 ಮತ್ತು 2002 ನಮಗ್ ಬೇಡ. ಯಾಕಂದ್ರೆ ಆಪ್ಷನ್ ಕೊಟ್ಟ ಇಲ್ಲವ. 2003ರಿಂದ ನೋಡೋಣ. 2003ರಾಗ ಎಷ್ಟೈತಿ ನೋಡ್ರಿ, 2003ರಾಗ 2003ರಲ್ಲಿ ಇಲ್ಲಿ ಕೆಳಗಡೆ ಬರ್ಕೊಳ್ಳ, ಇಲ್ಲಿ ಬರ್ಕೋತೀನಿ ನೋಡ್ರಿ. 2003ರಲ್ಲಿ ಇದು ಎಕ್ಸ್ ಅಂತ ಬರ್ಕೊಂತೀನಿ, ಇದು ವೈ ಅಂತ ಬರ್ಕೊಂತೀನಿ. 2003 ಒಳಗಡೆ ಎಕ್ಸ್ಟ್ ಪೇಷಂಟ್ಗಳದಾವು, ಎಕ್ಸ್ದು ಸರಿ 8,000 ಅದಾವ್ರಿ. ಎಕ್ಸ್ದು ಎಷ್ಟದಾವು, 8,000 ಅದಾವ ಬರ್ಕೊಂಡೆ. ಅದಾದ ನಂತರ ವೈದು ಎಷ್ಟದಾವ್ರಿ, ವೈದು ಎಷ್ಟದಾವ ನೋಡ್ರಿ, 6,000 ಇದಾವ. ಇದು ವೈದು ಎಷ್ಟದಾವ, 6,000. ಟೋಟಲ್ ಎಷ್ಟದು, 14,000 ಪೇಷಂಟ್ ಅದ್ರಿ. ಇದು
ಮೂರಾಗ. ಆಮೇಲೆ 2004ರಾಗ ನೋಡ್ರಿ, 2004ರಾಗ ಎಕ್ಸ್ ಪೇಷಂಟ್ ಎಷ್ಟದವ ಸರ್, ಎಷ್ಟದವ್ರಪ್ಪ ಅಂತಂದ್ ಹೇಳಿದ್ರ 4,000 ಅದಾರ. ಕರೆಕ್ಟ್ ರೀ. ಆಮೇಲೆ 2004ರ ವೈದ್ ಎಷ್ಟ್ ಐತ್ರಿ, ವೈದ್ ಏನಪ್ಪಾ ಅಂತಂದ್ ಹೇಳಿದ್ರೆ ಗೆರೆ ಹೇಳಿದ್ರಿ ಅಂತಂದ್ ಹೇಳಿದ್ರೆ 6,000 ಅದಾವ್ರಿ ಸರ. ಕರೆಕ್ಟ್ ರೀ ಸರ. ಎಷ್ಟದವ್ರಿ ಟೋಟಲ್ ಆಗಿ 10,000 ಅದ್ರಿ. ಟೋಟಲ್ ಆಗಿ ಎಷ್ಟದು ಅಂತಂದ್ ಹೇಳಿದ್ರೆ 10,000 ಅದ್ರಿ. 2005ರದ್ ನೋಡ್ರಿ, 2005ರಾಗ ಇದನ್ನ ನಾವು ಚೆಕ್ ಮಾಡುದು ಅಂತಂದ್ ಹೇಳಿದ್ರೆ ಎಕ್ಸ್ ಇಲ್ಲ ಐತ್ರಿ. ಟೋಟಲ್ ಎಷ್ಟದವ್ರಿ 12,000 ಅದಾವ್ರಿ. ಅದಾದ ನಂತರ ವಾಯ್ದು ಎಷ್ಟದವ್ರಿ, ವಾಯ್ದು 4,000 ಅದಾವ್ರಿ. ಟೋಟಲ್ ಎಷ್ಟಾತ್ರಿ 16,000 ಆತ್ರಿ. ಟೋಟಲ್ ಎಷ್ಟಾಯ್ತ್ರಿ ಅಂತಂದ್ ಹೇಳಿದ್ರ 16,000 ಆಯ್ತ್ರಿ. ಅದಾದ ನಂತರ ಸೇಮ್ ಅದೇ ರೀತಿಯಾಗಿ 2006ದ ಎಷ್ಟಾಗತ್ ನೋಡ್ರಿ, 2006ದ್ದು ಎಕ್ಸ್ ಎಷ್ಟೈತಿ 2,000 ಐತೆ. ಅದಾದ ನಂತರ ವೈ ಎಷ್ಟೈತಪ್ಪ ಅಂತಂದ್ ಹೇಳಿದ್ರೆ 4,000 ಐತೆ. ಅಂದ್ರೆ ಇದು ಸಿಂಪಲ್ ಆಗಿ 6,000 ಅಷ್ಟ ಆಯ್ತಲ್ಲ. ಸೊ ಹಂಗಾದ್ರೆ ಒಟ್ಟು ರೋಗಿಗಳ ಗರಿಷ್ಠ ಸಂಖ್ಯೆ, ಗರಿಷ್ಠ ಅಂತಂದ್ ಹೇಳಿದ್ರೆ ಜಾಸ್ತಿ ಇರೋದು ಯಾವ್ದ್ರಲ್ಲಿ ಜಾಸ್ತಿ ಇದಾರೆ ಹಂಗಾದ್ರೆ ಸರ್ ನೋಡ್ರಿ, ಇಲ್ಲಿ ಟೋಟಲ್ 16,000 ಇದು. ಸೊ ಅಂತಂದ್ ಹೇಳಿದ್ರೆ 2005ರಲ್ಲಿ ಏನಂತಂದ್ ಹೇಳಿದ್ರೆ ಅತಿ ಹೆಚ್ಚು ರೋಗಿಗಳು ಹಾಸ್ಪಿಟಲ್ ಬಂದಿದಾರ ಅಂತಂದ್ ಹೇಳಿ. ಈ ರೀತಿಯಾಗಿ ಒಂದು ಕ್ವಶನ್ ಅನ್ನ ನೀವು ಆರಾಮಾಗಿ ಸಾಲ್ವ್ ಮಾಡ್ಕೋಬಹುದು. ಕ್ಲಿಯರ್. ಸೊ ಈಸಿ ಐತೆ, ಅರ್ಥ ಮಾಡ್ಕೋಬೇಕಷ್ಟೇ. ಇಂತ ಒಂದು 25ರಿಂದ 30 ಕ್ವಶನ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡೋಣ. ನಾನು ಫಸ್ಟ್ ವಿಡಿಯೋನ ಮಾಡಿ ಹಾಕಿದ್ದೀನಿ, ಯಾಕಂತಂದ್ ಹೇಳಿದ್ರೆ ಎಲ್ರಿಗೂ ಇಷ್ಟ ಆಗುತ್ತೋ ಇಲ್ಲ ಅಂತಂದ್ ಹೇಳಿ. ಫಸ್ಟ್ ಏನಂತಂದ್ ಹೇಳಿದ್ರೆ ಎಲ್ರು ಲೈಕ್ ಮಾಡ್ರಿ, ಅದಾದ ನಂತರ ನೆಕ್ಸ್ಟ್ ಶೇರ್ ಮಾಡ್ರಿ. ಜಾಸ್ತಿ ವ್ಯೂಸ್ ಆಕತ್ತಂತಂದ್ ಹೇಳಿದ್ರೆ ಮುಂದ್ ವಿಡಿಯೋಸ್ ಗಳನ್ನ ಮಾಡಿ ಹಾಕೋಣ ಎಲ್ಲಾ ವಿಡಿಯೋ ಇದ್ರೊಳಗ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ನೆಕ್ಸ್ಟ್ ಕ್ವಶನ್ ಸೇಮ್ ಹೆಂಗಂತಂದ್ ಹೇಳಿದ್ರೆ ಒಂದ್ ಪ್ಯಾರಾಗ್ರಾಫ್ ಕೊಟ್ಟ ಅಂತಂದ್ ಹೇಳಿದ್ರೆ ಡಾಟಾ ಇಂಟರ್ಪ್ರಿಟೇಷನ್ ಒಳಗಡೆ ಒಂದೇನಪ್ಪಾ ಅಂತಂದ್ ಹೇಳಿದ್ರೆ ಇಮೇಜ್ ಕೊಟ್ಟ ಅಂತಂದ್ ಹೇಳಿದ್ರೆ, ಈ ರೀತಿಯಾಗಿ ಇಮೇಜ್ ಕೊಟ್ಟ ಅಂತಂದ್ ಹೇಳಿದ್ರೆ ಮಿನಿಮಮ್ 3ರಿಂದ 5 ಕ್ವಶನ್ಸ್ ಗಳನ್ನ ಕೇಳ್ತಾನೆ. ಒಂದ್ಸರಿ 3 ಕೇಳ್ತಾನ, ಆಮೇಲೆ ಇನ್ 2 ಕ್ವಶನ್ಸ್ ಗಳು ಬೇರೆ ಕೇಳ್ತಾನ. ಒಂದೊಂದ್ಸರಿ ಏನಂತಂದ್ 4 ಕ್ವಶನ್ಸ್ ಕೇಳ್ತಾನ. ಒಂದೊಂದ್ಸರಿ 5ಕ್ಕೆ 5 ಏನಂತಂದ್ ಹೇಳಿದ್ರೆ ಒಂದ ಗ್ರಾಫ್ ಮೇಲೆ ಕೇಳ್ತಾನ. ಸೊ ಆ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿ ಡಿಫ್ರೆಂಟ್ ಆಗಿರುತ್ತ. ಎಲ್ಲಾನು ಎವ್ರಿಥಿಂಗ್ ಏನಂತಂದ್ ಹೇಳಿದ್ರೆ ಗ್ರಾಫ್ ಕೊಟ್ಬಿಟ್ಟೆ ಅಂತಂದ್ರೆ ಕ್ವಶನ್ಸ್ ಗಳನ್ನ. ಈಗ ಸೆಕೆಂಡ್ ಒನ್ ನೋಡೋಣ. ನಾನು ಆಲ್ರೆಡಿ ನಿಮ್ಗೆ ಏನಂತಂದ್ ಹೇಳಿದ್ರೆ ಎಕ್ಸ್ಪ್ಲನೇಷನ್ ಕೊಟ್ಟೇನೆ. ಈಗ ಏನಂತಂದ್ ಹೇಳಿದ್ರೆ ಡೈರೆಕ್ಟ್ ಆಗಿ ಕ್ವಶನ್ಸ್ ನ ನೋಡೋದು ನಾವು. ಒಂದು ವರ್ಷದಲ್ಲಿ ಆಸ್ಪತ್ರೆ ಎಕ್ಸ್ ಮತ್ತು ವೈ ನಲ್ಲಿ ನೋಂದಾಯಿಸ ರೋಗಿಗಳ ಸಂಖ್ಯೆಯ ಗರಿಷ್ಠ ವ್ಯತ್ಯಾಸ ಎಷ್ಟೈತಿ ಅಂತಂದ್ರೆ, ಇಲ್ಲಿ ನೋಡ್ರಿ, ಅಲ್ಲಿ ಏನ್ ಕೇಳ್ದ ಸರ್ ನಾವ್ಗ ಜಾಸ್ತಿ ಎಷ್ಟೈತಿ, ಇಬ್ರದು ಸೇರಿಸಿಬಿಟ್ಟು ಜಾಸ್ತಿ ಎಷ್ಟೈತಿ ಅಂತ ಕೇಳ್ದ. ಇಲ್ಲಿ ಏನ್ ಕೇಳಿದಾನ, ಎಲ್ಲ ನೋಂದಾಯಿಸಿದ ಸಂಖ್ಯೆ ಗರಿಷ್ಠ ವ್ಯತ್ಯಾಸ ಎಷ್ಟೈತಿ ಅಂತ ಕೇಳಿದಾನ. ಈಗ ಏನ್ ಮಾಡ್ಬೇಕು, ಮತ್ ಸೇಮ್ ಅದೇ ತರ ಮಾಡ್ಬೇಕು. ಇಲ್ಲಿ ಎಲ್ಲಾನು ಬಿಡು ಸಾಲ್ವ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡ್ರಿ, ನಾನು ಇಲ್ಲಿ ಸಾಲ್ವ್ ಮಾಡ್ಕೊಂತ ಹೋಗ್ತೀನಿ. 2001ರಲ್ಲಿ ನೋಡ್ರಿ, 2001ರಲ್ಲಿ ಇದನ್ನ ನಾವು ಇಲ್ಲಿ ಎಕ್ಸ್ ಅಂತ ತಗೊಳ್ಳೋಣ, ಇದನ್ನ ವೈ ಅಂತ ತಗೊಳ್ಳೋಣ. ಇಲ್ಲಿ ನೋಡ್ರಿ, ಇವಾಗ 2001ರಲ್ಲಿ ನಾವು ಥಿಂಕ್ ಮಾಡುದು ಅಂತಂದ್ ಹೇಳಿದ್ರೆ 2001ರಲ್ಲಿ ಸೊ ಎಕ್ಸ್ ಸಂಖ್ಯೆ ಎಷ್ಟೈತಿ 8,000 ಐತೆ. ಎಕ್ಸ್ ಎಷ್ಟೈತಪ್ಪ ಅಂತಂದ್ ಹೇಳಿದ್ರೆ 8,000 ಐತೆ. ಅದಾದ ನಂತರ ಮೈನಸ್ ಮಾಡ್ಬೇಕು. ಸೊ ವ್ಯತ್ಯಾಸ ಐತೆ ಕೇಳಿದನ, ಡಿಸ್ಪರ್ಷನ್ ಅಂತಂದ್ ಹೇಳಿದ್ರೆ ವ್ಯತ್ಯಾಸ ಅಂತಂದ್ ಹೇಳ್ತೀವಿ. ವೈದ್ ಎಷ್ಟೈತೆ ಅಂತಂದ್ ಹೇಳಿದ್ರೆ 6,000 ಐತೆ. 6,000 ಹಂಗಾದ್ರ ಎಷ್ಟು ಬಂತು ಸರ್, 2,000 ವ್ಯತ್ಯಾಸ ಬಂತು. 2,000 ವ್ಯತ್ಯಾಸ ಬಂತು. ಅದಾದ ನಂತರ ಅವನೇನ್ ಕೇಳಿದಾನ, ಗರಿಷ್ಠ ವ್ಯತ್ಯಾಸ ಅಂತಂದ್ ಹೇಳಿ ವ್ಯತ್ಯಾಸ ಕಂಡಿಡ್ಕೊಂಡು ಅದ್ರಲ್ಲಿ ಜಾಸ್ತಿ ಯಾವ್ದು ಅಂತಂದ್ ಹೇಳಿ ನೋಡ್ಕೋಬೇಕು. ಗರಿಷ್ಠ ಅಂದ್ರೆ ಜಾಸ್ತಿ ವ್ಯತ್ಯಾಸ ಯಾವ್ದು ಅಂತಂದ್ ಹೇಳಿ ನಾವು ಹೇಳ್ಬೇಕು. ಪ್ರತಿಯೊಂದನ್ನು ಕಂಡು ಹಿಡ್ಕೊಂತ ಹೋಗ್ಬೇಕಾಗತ್ತೆ. ಇದು 2001ರಲ್ಲಿ ಆಯ್ತು. ಇನ್ನ 2002ರಲ್ಲಿ ಕಂಡು ಹಿಡ್ಕೊಳ್ಳೋಣ. 2002ರಲ್ಲಿ ಆ ಈ ಕಡೆ ಇಯರ್ ಬರ್ಕೊಂತೀನಿ. 2002ರಲ್ಲಿ ಎಕ್ಸ್ ಎಷ್ಟೈತಪ್ಪ, ಇಲ್ಲಿ ನೋಡ್ರಿ, ಎಕ್ಸ್ ಏನಂತಂದ್ ಹೇಳಿದ್ರೆ 10,000 ಐತೆ. ಸೊ ಇಲ್ಲಿ ನೋಡ್ರಿ, ಕಾಣಿಸಾಯ್ತಲ್ಲ ಎಲ್ರಿಗೂ. ಸೊ 2002ರಲ್ಲಿ ಎಕ್ಸ್ ಎಷ್ಟೈತಪ್ಪ ಅಂತಂದ್ ಹೇಳಿದ್ರೆ 10,000 ಐತೆ. 10,000 ಅದಾದ ನಂತರ ಮೈನಸ್ 2002ರಲ್ಲಿ ವೈ ಎಷ್ಟೈತೆ ಸರ್, 4,000 ಐತೆ. 4,000 ಕರೆಕ್ಟ್. ಅದಾದ ನಂತರ ಮೈನಸ್ ಮಾಡ್ರಿ, 10,000ದಾಗ 4,000 ಕಳೆದ್ರೆ ಎಷ್ಟಾಯ್ತು ಸರ್, 6,000 ಬಂತ್ರಿ. ಎಷ್ಟ್ ಬಂತಂತ ಹೇಳಿದ್ರೆ 6,000 ಬಂತು. ಇನ್ ಮತ್ ಚೆಕ್ ಮಾಡೋಣ, 2003 ಚೆಕ್ ಮಾಡ್ಬೇಕು. 2003 ಎಷ್ಟೈತಪ್ಪ ಅಂತಂದ್ ಹೇಳಿದ್ರೆ ಎಕ್ಸ್ 8,000 ಐತಿ. ಎಕ್ಸ್ ಎಷ್ಟೈತಿ 8,000 ಐತಿ. ಅದಾದ ನಂತರ ವೈ ಎಷ್ಟೈತಿ ನೋಡ್ರಿ, ನೀವು ಮೆಸೇಜ್ ಹಾಕ್ಬೇಕು, ಅಂದ್ರೆ ನಿಮಗೂ ಗೊತ್ತಾಗತ್ತೆ. ನನ್ ಜೊತೆ ಬಿಡ್ಸ್ಕೊತ ಹೋದಂಗ ಮೆಸೇಜ್ ಹಾಕ್. ಸೊ ವೈದ್ ಎಷ್ಟೈತೆ 2003ರಾಗ 6,000 ಐತೆ. ಡಿಫರೆನ್ಸ್ ಎಷ್ಟಾಗತ್ತೆ, ವ್ಯತ್ಯಾಸ ಎಷ್ಟಾಗತ್ತೆ, 2,000 ಬಂತು. ಓಕೆ, ಇದ್ರಲ್ಲಿ ಗರಿಷ್ಠ ಇರೋದು ಇವಾಗ ಇದೈತೆ. ಇನ್ನು ಚೆಕ್ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ 2004ರದೊಂದು ನೋಡೋಣ. 2004ರದು ಎಕ್ಸ್ ಎಷ್ಟೈತಿ, ಎಕ್ಸ್ ರೀ 4,000 ಐತ್ರಿ. ಅದಾದ ನಂತರ ನೆಕ್ಸ್ಟ್ ವೈದ್ ಎಷ್ಟೈತೆ ಅಂತಂದ್ ಹೇಳಿದ್ರೆ 6,000 ಐತಿ. ಹಂಗಾದ್ರೆ 6,000ದಾಗ 4,000 ಕಳೆದ್ರೆ 2,000 ಬಂತು. ಇದು ಕೂಡ ಏನಂತಂದ್ ಹೇಳಿದ್ರೆ 2,000 ಬಂತು. ಇನ್ನು ಅದಾದ ನಂತರ ನಾನು 2005ರದ್ ನಾನು ಇಲ್ಲಿ ಮೇಲ್ಗಡೆ ಚೆಕ್ ಮಾಡ್ತೀನಿ. ಎಕ್ಸ್ ಎಷ್ಟೈತೆ, ಎಕ್ಸ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ ಗ್ರಾಫ್ದು ನಮ್ದು ಏರಿಯಾ ಬಿಟ್ಟು ಹೋಗೈತೆ. ಎಕ್ಸ್ ಎಷ್ಟೈತಪ್ಪ ಅಂತಂದ್ ಹೇಳಿದ್ರೆ 12,000 ಐತಿ. ಎಕ್ಸ್ ಎಷ್ಟೈತಿ 12,000 ಐತೆ. ಮೈನಸ್ ವೈ ಎಷ್ಟೈತೆ, ವೈ ಎಷ್ಟೈತಪ್ಪ ಅಂತಂದ್ ಹೇಳಿದ್ರೆ 4,000 ಐತೆ. ವೈ ಎಷ್ಟೈತಿ 4,000 ಐತೆ.
ಕ್ಲಿಯರ್? ಹಂಗಾದ್ರೆ ಎಷ್ಟಾಗತ್ತೆ ಇದು? 12,000 4,000 ಕಳೆದ್ರೆ ಎಷ್ಟಾಗತ್ತೆ ಅಂತಂದ್ರೆ 8,000 ಆಯ್ತು. ಆಮೇಲೆ ನೆಕ್ಸ್ಟ್ ಈ ತರದ್ ಎರಡು ಡಿಫ್ರೆನ್ಸ್ ತಗೊಂಡ್ರ 4,000 2,000 ಕಳೆದ್ರೆ 2,000 ಅಷ್ಟೇ ಬಂತು. ಇಲ್ಲ ಡೈರೆಕ್ಟ್ ಆಗಿ ಮಾಡ್ಕೋಬಹುದು ನಾವ. ಅಂದ್ರೆ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಂದಾಗ ಗೊತ್ತಾಗತ್ತೆ. ಅಂದ್ರ ನಮ್ದು ಟೋಟಲ್ ಡಿಫ್ರೆನ್ಸ್. ಸೊ ಇವೆಲ್ಲ ಏನಂತಂದ್ರೆ ಡಿಫ್ರೆನ್ಸ್ ಗಳು. ಇದ್ರಲ್ಲಿ ಜಾಸ್ತಿ ಇರೋದು ಯಾವ್ದು? ಅತಿ ಹೆಚ್ಚಿರೋದು ಯಾವ್ದು? 8,000 ಡಿಫ್ರೆನ್ಸ್ ಐತೆ. ಅಂದ್ರೆ ನಮ್ದು ಆಪ್ಷನ್ ಏನಂತಂದ್ ಹೇಳಿದ್ರೆ ಎ ಆಗತ್ತೆ. ಇಲ್ಲಿ ನೋಡ್ರಿ, ಇನ್ನೊಂದ್ ಏನಂತಂದ್ ಹೇಳಿದ್ರೆ ಗರಿಷ್ಠ ಅಂತ ಕೇಳ್ದ ಅಂತಂದ್ ಹೇಳಿದ್ರೆ ಈ ತರ ಗ್ರಾಫ್ ಕೊಟ್ಟು, ಅದಾದ ನಂತರ ವ್ಯತ್ಯಾಸದಲ್ಲಿ ಗರಿಷ್ಠ ಯಾವ್ದೋ ವರ್ಡ್ ಬರ್ಲಿ, ಗರಿಷ್ಠ ಅಂತಂದ್ ಹೇಳಿ ಬಂತು ಅಂತಂದ್ ಹೇಳಿದ್ರ ಇವ್ರದ್ದು ಎರಡದ್ರದ್ದು ಡಿಫ್ರೆನ್ಸ್ ಏನಂತಂದ್ ಹೇಳಿದ್ರೆ ಜಾಸ್ತಿ ಇರ್ಬೇಕು. ಅವನಷ್ಟ ಕಂಡು ಹಿಡ್ಕೋಬೇಕು. ಈಗ ನಾನು ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಇವಾಗ ಸರ್ ನಾವು ಇದನ್ನ ಹೆಂಗ್ ಟ್ರಿಕ್ ಹೆಂಗ್ ಯೂಸ್ ಮಾಡ್ಕೊಳ್ಳೋದು ಅಂತಂದ್ ಹೇಳಿದ್ರ, ಪ್ರಾಪರ್ ಹೆಂಗ್ ಯೂಸ್ ಮಾಡ್ಕೋಬೇಕಂತಂದ್ ಹೇಳಿದ್ರ, ಈಗೇನಪ್ಪಾ ಅಂತಂದ್ ಹೇಳಿದ್ರೆ ನಮ್ ಗರಿಷ್ಠ ಕೇಳಿದಾನ. ಸೊ ಇದು ಸ್ವಲ್ಪ ಐತೆ, ಅದಾದ ನಂತರ ಇದು ಸ್ವಲ್ಪ ಐತೆ, ಇದು ಸ್ವಲ್ಪ ಐತೆ, ಅದಾದ ನಂತರ ಇದು ಸ್ವಲ್ಪ ಐತೆ. ಸೊ ಇಲ್ಲೇನಂತಂದ್ ಹೇಳಿದ್ರೆ ನಮ್ಗೆ ಕರೆಕ್ಟ್ ಆಗಿರೋ ಇದು ಸಿಗಂಗಿಲ್ಲ. ಚೆಕ್ ಮಾಡ್ರಿ, ಇದನ್ನ 2002 ಮತ್ತು ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ 2005 ಏನಂತಂದ್ ಹೇಳಿದ್ರೆ ಜಾಸ್ತಿ ಡಿಫ್ರೆನ್ಸ್ ಐತಾ, ಅಲ್ಲಿ ಮಾತ್ರ ಏನಂತಂದ್ ಹೇಳಿದ್ರೆ ಜಾಸ್ತಿ ವ್ಯತ್ಯಾಸ ಕಂಡು ಬರುತ್ತೆ. ನೋಡ್ರಿ, 2002 ಎಷ್ಟು ಬಂದೈತೆ? 6,000 ಬಂದೈತೆ. ಅದಾದ ನಂತರ 2005 ಎಷ್ಟು ಬಂದೈತಿ? 8,000. ಸೊ ಅಂದ್ರೆ ಇದ್ರ ಯಾವ್ದ್ರಲ್ಲಿ ಒಂದು ಅಂದ್ರೆ ನಮ್ಗೆ ಆನ್ಸರ್ ಏನ್ ಬಂತು? 2005ರಲ್ಲಿ 8,000 ವ್ಯತ್ಯಾಸ ಅಂತಂದ್ ಹೇಳಿ. ಸೊ ಅದನ್ನ ಚೆಕ್ ಮಾಡ್ಕೊಬೇಕು. ಇವಾಗ ನಾನು ಡೈರೆಕ್ಟ್ ಹೇಳಂಗಿಲ್ಲ, ಇನ್ನು ಸಾಲ್ವ್ ಮಾಡ್ಕೊಂತ ಹೋದಾಗ ನಿಮ್ಗೆ ಗೊತ್ತಾಗತೈತೆ. ಈಗ ನೆಕ್ಸ್ಟ್ ನೋಡೋಣ. ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಗರಿಷ್ಠ ಇಲ್ಲಿ ಬೇರೆ ಕೇಳಿದಾನೆ ಕ್ವಶನ್, ಡಿಫ್ರೆಂಟ್ ಆಗೈತೆ. ಇಲ್ಲಿ ಕ್ವಶನ್ ಏನೈತೆ ಅಂತಂದ್ ಹೇಳಿದ್ರೆ, ಯಾವ ವರ್ಷದಲ್ಲಿ, ಒಂದ್ ನಿಮಿಷಪ್ಪ, ಯಾವ ವರ್ಷದಲ್ಲಿ ಆಸ್ಪತ್ರೆ ಎಕ್ಸ್ ನಲ್ಲಿ ರೋಗಿಗಳ ನೋಂದಣಿಯಲ್ಲಿ ಗರಿಷ್ಠ ಇಳಿಕೆ ಕಂಡು ಬಂದೈತಿ ಅಂತಂದ್ ಹೇಳಿ. ತುಂಬಾ ಇಳಿಕೆ ಕಂಡು ಬಂದೈತಿ. ಯಾವ ವರ್ಷ ಇಳಿಕೆ ಕಂಡು ಬಂದೈತಿ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ಗರಿಷ್ಠ ಇಳಿಕೆ ಅಂತಂದ್ ಹೇಳಿದಾನೆ. ಇದು ತುಂಬಾ ಇಂಪಾರ್ಟೆಂಟ್ ಆಗ್ತೈತೆ, ಗರಿಷ್ಠ ಇಳಿಕೆ. ಸೊ ಇಲ್ಲಿ ನೋಡ್ರಿ, ಇಳಿಕೆ ಆಗೈತಿ ಅಂತಂದ್ ಹೇಳಿ. ಈಗ ಹೆಂಗಂತಂದ್ ಹೇಳಿದ್ರ, ಫಾರ್ ಎಕ್ಸಾಂಪಲ್ ನನಗ 2024ರಾಗ ಏನಂತಂದ್ ಹೇಳಿದ್ರ ನಂದು ಇನ್ಕಮ್ ಎಷ್ಟಿತ್ತು ಅಂತಂದ್ ಹೇಳಿದ್ರ 1,00,000 ಇತ್ತು ಅಂತ ಅನ್ಕೊಳ್ರಿ. 2025ರಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ನನ್ನ ಇನ್ಕಮ್ ಏನಾಗೈತೆ ಅಂತಂದ್ ಹೇಳಿದ್ರೆ 50,000 ಅಷ್ಟ ಆಗೈತೆ. ಹಂಗಂದ್ರೆ ಇಳಿಕೆ ಆಯ್ತಲ್ಲ. ಸೇಮ್ ಹಂಗ ಎಕ್ಸ್ ದಷ್ಟ ಕನ್ಸಿಡರ್ ಮಾಡ್ಬೇಕು. ಅಂದ್ರ ಈ ಗರಿಷ್ಠ ಬಿಡ್ರಿ, ಇವಾಗ ಜಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇಳಿಕೆ ಎಲ್ಲೆಲ್ಲಿ ಕಂಡು ಬಂದೈತೆ. ಸೊ ಪೇಷಂಟ್ಗಳು ಏನಂತಂದ್ ಹೇಳಿದ್ರೆ ರಿಜಿಸ್ಟರ್ ಆಗೋದು ಇಳಿಕೆ ಎಲ್ಲಿ ಕಂಡು ಬಂದೈತೆ. ಇದನ್ನ ಫಸ್ಟ್ ನೀವು ಎರಡು ಚೆಕ್ ಮಾಡ್ರಿ. 2001ರಿಂದ 2002ವರೆಗೂ ಏನಾಗೈತೆ? ಏರಿಕೆ ಆಗೈತೆ. ನಮ್ಗೆ ಇವ್ನ ಕಂಡು ಹಿಡಿಯಕ್ ಬರಂಗಿಲ್ಲ. 2001 2002 ಬರಂಗಿಲ್ಲ, ಎಲಿಮಿನೇಟ್ ಮಾಡಿದ್ವಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, 2004ರಿಂದ ಏನಂತಂದ್ ಹೇಳಿದ್ರೆ ಮತ್ತೆ 2005ಕ್ಕೆ ಜಾಸ್ತಿ ಆಗೈತೆ. ಎಕ್ಸ್ ಕಂಡು ಹಿಡಿಯತೀವಲ್ಲ ನಾವು. ಸೊ ಜಾಸ್ತಿ ಆಗೈತೆ. ಇದನ್ನು ಕೂಡ ನಮ್ಗೆ ಕಂಡು ಹಿಡಿಯಕ್ ಬರಂಗಿಲ್ಲ 2004 ಮತ್ತು 2005ರಲ್ಲಿ. 2005 ಅಷ್ಟ ಬರಂಗಿಲ್ಲ. ಯಾಕಂತಂದ್ ಹೇಳಿದ್ರೆ 2005ಕ್ಕೆ ಅಂತಂದ್ ಹೇಳಿದ್ರೆ ಜಾಸ್ತಿ ಆಗೈತೆ. ಸೊ ಅಂದ್ರೆ 2005ಅನ್ನ ತೆಗೆದು ಹಾಕ್ತಿವಿ. ಇನ್ ಏನ್ ಉಳಿತ್ ನಮ್ಗ? ಅರ್ಥ ಆಯ್ತಾ ನಿಮ್ಗೆ ಏನಕ್ಕೆ ತೆಗದೆ ಅಂತಂದ್ ಹೇಳಿ? ಇಲ್ಲೆಲ್ಲ ಏನಪ್ಪಾ ಅಂತಂದ್ ಹೇಳಿ ರೆಡ್ ಕಲರ್ ಹಾಕಿದನಲ್ಲ, ಅದು ಏರಿಕೆ ಆಗೈತೆ. ನೆಕ್ಸ್ಟ್ ಎಲ್ಲಿ ಇಳಿಕೆ ಆಗೈತೆ ನೋಡ್ರಿ, ಇಲ್ಲಿಂದ ನೋಡ್ರಿ. ಸೊ 2003ಕ್ಕೆ ಬರಾಕಂತಂದ್ ಹೇಳಿದ್ರೆ ಇಳಿಕೆ ಆಗೈತಿ. ಎಷ್ಟು ಇಳಿಕೆ ಆಗೈತಿ? ಇದು 10,000 ಐತಿ, 10,000 ಐತೆ. ಅದಾದ ನಂತರ ನೆಕ್ಸ್ಟ್ ಎಷ್ಟಾಗೈತಿ? 8,000 ಆಗೈತೆ. ಅಂದ್ರೆ ಎಷ್ಟ? 2,000 ಇಳಿಕೆ ಆಗೈತೆ. 2,000 ಏನಪ್ಪಾ ಅಂತಂದ್ ಹೇಳಿದ್ರೆ ಇಳಿಕೆ ಆಗೈತೆ. ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ 2,000 ಇಳಿಕೆ ಆಯ್ತು. ಅದಾದ ನಂತರ ಮತ್ತ 2003ರಿಂದ 2004ಕ್ಕೆ ಏರಿಕೆ ಆಗಿಲ್ಲ, ಮತ್ ಇಳಿಕೆ ಆಗೈತಿ. ಎಷ್ಟು ಇಳಿಕೆ ಆಗೈತೆ? 8,000 ಇದ್ದದ್ದು ಏನಂತಂದ್ ಹೇಳಿದ್ರೆ 4,000 ಅಷ್ಟ ಜನ ಆಗ್ಯಾರ. 8,000 ಜನ ಇದ್ರ ಅವಾಗ ಅಡ್ಮಿಷನ್ ಮಾಡಕ್. ಇವಾಗ ಎಷ್ಟಾರ 4,000 ಆಗ್ಯಾರ. ಅಂದ್ರೆ ಎಷ್ಟು ಡಿಫ್ರೆನ್ಸ್ ಆದ ಸರ್? 4,000 ಜನ ಇಳ್ಕೊಂಡ್ರಿ. 4,000 ಜನ ಇಳಿಕೆ ಆಯ್ತು 2004ಕ್ಕೆ ಅಂದ್ರ. ಅದಾದ ನಂತರ ಮತ್ತೆ ಏರಿಕೆ ಆಗೈತಿ, ಇದನ್ನ ಕಂಡು ಹಿಡಿಯೋದು ಬೇಡ. ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ 2006ಕ್ಕೆ ನೋಡ್ರಿ. ಎಷ್ಟಿತ್ತು? 2005ರಾಗ್ರಿ ಸರ 12,000 ಜನ ಅಡ್ಮಿಟ್ ಆಗಿರ್ರಿ. ಬಟ್ ಅದ್ರ 2006ಕ್ಕೆ ಅಂತಂದ್ ಹೇಳಿದ್ರೆ ಜಸ್ಟ್ 2,000 ಜನ ಅಡ್ಮಿಟ್ ಆಗ್ಯಾರ್ರಿ ಅಂತಂದ್ ಹೇಳಿದ್ರೆ 2006ಕ್ಕೆ ಬಂದಾಗ ಎಷ್ಟು ಜನ ಕಮ್ಮಿ ಆದ್ರ? 10,000 ಜನ ಇಳಿಕೆ ಆಯ್ತು ಅಂತಂದ್ ಹೇಳಿದ್ರೆ ಯಾವ ವರ್ಷದಲ್ಲಿ ಜಾಸ್ತಿ ಇಳಿಕೆ ಆಗೈತಿ? 2006ರ ವರ್ಷದಲ್ಲಿ ತುಂಬಾ ಇಳಿಕೆ ಆಗೈತೆ. ಅದಕ್ಕೋಸ್ಕರ ನಮ್ಗೆ ಆನ್ಸರ್ 2006 ಬರುತ್ತೆ. ಸೊ ಎಲ್ರಿಗೂ ಅರ್ಥ ಆಯ್ತು. ಸೊ ನಾವು ಚೆಕ್ ಮಾಡೋದು ಬಿಟ್ಬಿಡ್ಬೇಕು. ಏರಿಕೆ ಅಂತಂದ್ ಹೇಳಿದ್ರೆ ಯಾವ ವರ್ಷ ಜಾಸ್ತಿ ಆಗತ್ತೆ? ಏರಿಕೆ ಅಂತಂದ್ ಹೇಳಿದ್ರೆ ಈ ವರ್ಷ. ಈಗೇನ್ ನಾನು ಮಾರ್ಕ್ ಮಾಡತ್ತಲ್ಲ, ಈ ವರ್ಷ ಅಂದ್ರೆ ಸರ್ 2005ರಲ್ಲಿ ಏರಿಕೆ ಜಾಸ್ತಿ ಆಗೈತೆ. ಇಲ್ಲಿ ಇನ್ನೊಂದು ಕ್ವಶನ್ ನೋಡ್ರಿ, ಏರಿಕೆ ಅಂತಂದ್ ಕೇಳಿದ್ರೆ ಅಂತಂದ್ ಗರಿಷ್ಠ ಏರಿಕೆ. ಅದ್ರಲ್ಲಿ ಏನಂತಂದ್ ಹೇಳಿದ್ರೆ ಇಳಿಕೆ 2,000 4,000 10,000 ಆಗೈತೆ. ಗರಿಷ್ಠ ಇಳಿಕೆ ಅಂತ ಹೇಳ್ಯಾರ. ಗರಿಷ್ಠ ಇದ್ರಲ್ಲಿ ಜಾಸ್ತಿ ಇರೋದು ಯಾವ್ದು? 10,000. ಸೊ ಅದಕ್ಕೋಸ್ಕರ ಅದ್ ನಮ್ದು ಕರೆಕ್ಟ್ ಆಗಿರೋ ಆನ್ಸರ್ ಆಗತ್ತೆ. ಇದೇನಂತಂದ್ ಹೇಳಿದ್ರೆ ಒಂದು ಗ್ರಾಫ್ ಮೇಲೆ ನಮ್ಗ ಕೇಳಿರುವಂತದ್ದು. ಇನ್ನೇನ್ ಕೊಟ್ಟಿದಾರಪ್ಪ ಅಂತಂದ್ ಹೇಳಿದ್ರೆ ವರ್ಷಗಳನ್ನ ಕೊಟ್ಟಿದಾನ. ಸೊ ಇಲ್ಲಿ ನೋಡ್ರಿ, ನಮ್ಗೆ ಇದೇನಂತಂದ್ ಹೇಳಿದ್ರೆ ವರ್ಷಗಳನ್ನ ಕೊಟ್ಟಿದಾನ. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡಿದ ಅಂತಂದ್ ಹೇಳಿದ್ರೆ ಟಿವಿ ಪ್ರೊಡಕ್ಷನ್ ಕೊಟ್ಟಿದಾನೆ. ಎಷ್ಟು ಸಂಖ್ಯೆಯಲ್ಲಿ ಕೊಟ್ಟಿದಾನ, ಟಿವಿ ಪ್ರೊಡಕ್ಷನ್ ಎಷ್ಟಾಗತ್ತೆ ಅಂತಂದ್ ಹೇಳಿ. ಅದಾದ ನಂತರ LCDs ಪ್ರೊಡಕ್ಷನ್ ಎಷ್ಟಾಗತ್ತೆ ಅಂತಂದ್ ಹೇಳಿ ಕೊಟ್ಟಿದಾನ. ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತ. ಕರೆಕ್ಟ್ ಆಗಿ ನೋಡ್ಕೊಂತ ಹೋಗ್ರಿ. ಅದಾದ ನಂತರ ನೀವು ಏನ್ ಮಾಡ್ರಿ ಅಂತಂದ್ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ರಿ. ಆಮೇಲೆ ಆನ್ಸರ್ಸ್ ಗಳನ್ನ ಕಮೆಂಟ್ ಅಲ್ಲಿ ಹಾಕಿ.
ಎಸ್ ಇಲ್ಲಿ ನೋಡ್ರಿ ಕ್ವಶನ್ ಏನ್ ಕೇಳಿದಾನ 2006, 7, 8, 9, 10 ಟೋಟಲ್ 5 ವರ್ಷ ಕೊಟ್ಟಿದಾನ. ಅದಾದ ನಂತರ ಅವುಗಳ ಪ್ರೊಡಕ್ಷನ್ ಕೊಟ್ಟಿದಾನ 6,000, 9,000, 13,000, 11,000, 8,000. LCD ಕೊಟ್ಟಿದಾನ 7,000, 9,400, 9,000. ಅದಾದ ನಂತರ 10,000, 12,000 ಅಂತಂದೇಳಿ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೊಂತ ಹೋಗೋಣ. ಯಾವ ವರ್ಷದಲ್ಲಿ ಇಲೆಕ್ಟ್ರಾನಿಕ್ ವಸ್ತುಗಳ ಒಟ್ಟು ಉತ್ಪಾದನೆ ಗರಿಷ್ಠವಾಗೈತಿ ಅಂತಂದ ಹೇಳಿ. ಸೊ ಇಲೆಕ್ಟ್ರಾನಿಕ್, ಸೊ ಟೋಟಲ್ ಏನಪ್ಪಾ ಅಂತಂದ ಹೇಳಿದ್ರೆ ಪ್ರೊಡಕ್ಷನ್ ಯಾವ ವರ್ಷ ಜಾಸ್ತಿ ಆಗೈತೆ ಅಂತಂದ ಹೇಳಿ. ಎಲೆಕ್ಟ್ರಾನಿಕ್ ವಸ್ತುಗಳು ಒಂದ್ರದ ಕೇಳಿಲ್ಲ, ಟಿವಿದ್ ಕೇಳಿಲ್ಲ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ LCD ಕೇಳಿಲ್ಲ. ಸೊ ಟೋಟಲ್ ಏನಂತ ಕೇಳಿದ ನಾವು, ಟೋಟಲ್ ಏನಂತ ಕೇಳಿದ ಅಂತಂದ ಹೇಳಿದ್ರೆ ಸೊ ಎರಡೂ ಸೇರಿಸ್ಬಿಟ್ಟು ಯಾವ ವರ್ಷದಲ್ಲಿ ಅಧಿಕವಾಗೈತೆ ಅಂತಂದ ಹೇಳಿ ನಾವು ಇಲ್ಲೇ ಸಾಲ್ವ್ ಮಾಡ್ಬಿಡೋಣ. ಈಗ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ಗ ಇದನ್ನ ಕೂಡಿಸ್ಬಿಡು. ಸೊ 2006ರಾಗ ಟಿವಿದ 6,000, LCD 7,000 ಐತಿ. ಸೊ ಇದನ್ನೆರಡು ಕೂಡಿಸಿದ್ರೆ ಎಷ್ಟು ಬರ್ತೈತಿ ಹೇಳ್ರಿ ನೋಡೋಣ, ಕಮೆಂಟ್ ಹಾಕ್ರಿ. ಎಷ್ಟು ಬರ್ತೈತಿ ಅಂದ್ರೆ 13,000 ಬರ್ತೈತಿ. ಎಷ್ಟು ಬರ್ತೈತಪ್ಪ ಅಂತಂದ ಹೇಳಿದ್ರೆ 13,000 ಬರುತ್ತೆ. ಸೊ ಒಂದು ಸಾಲ್ವ್ ಮಾಡಿದ್ವಿ 2006. ನೆಕ್ಸ್ಟ್ 2007 ನೋಡ್ರಿ, 2007 ಇದನ್ನೆರಡು ಕೂಡಿಸ್ರಿ ಇವನ್ನ. ಎಷ್ಟು ಬರ್ತೈತಿ ನೋಡ್ರಿ, ಕಮೆಂಟ್ ಹಾಕ್ರಿ. ಸೊ 4, 9, 9, 18, 18,400 ಬಂತು. ಅದಾದ 2008 ನೋಡ್ರಿ. ಸೊ ಟೋಟಲ್ ಆಗಿ ಎಷ್ಟು ಬರ್ತೈತಿ, 9, 3, 12, 1, 2, 22,000 ಬಂತು. ಇವಾಗ ಇದ ಜಾಸ್ತಿ ಐತೆ. ಅದಾದ ನಂತರ ಸೊ 2009 ನೋಡ್ರಿ. ಸೊ ಟೋಟಲ್ ಆಗಿ ಏನಪ್ಪಾ ಅಂತಂದ್ರೆ 21,000 ಆಗತ್ತ. ಆಮೇಲೆ 2010 ನೋಡ್ರಿ, ಟೋಟಲ್ ಏನಂತಂದ್ರೆ 20,000 ಆಗತ್ತ. ಅಂದ್ರ ಗರಿಷ್ಠ ಯಾವ ವರ್ಷ ಇತ್ತು ಸರ್, ಟೋಟಲ್ 22,000 ಗರಿಷ್ಠ ರೀ. ಜಾಸ್ತಿ ಗರಿಷ್ಠ ಅಂತಂದ ಹೇಳಿದ್ರೆ ಜಾಸ್ತಿ ಇರೋದು. ಅಂದ್ರ 2008ರಲ್ಲಿ ಏನಪ್ಪಾ ಅಂತಂದ ಹೇಳಿದ್ರ ನಮ್ಮ ಪ್ರೊಡಕ್ಷನ್, ಎಲೆಕ್ಟ್ರಾನಿಕ್ ವಸ್ತುಗಳ ಪ್ರೊಡಕ್ಷನ್ 2008ರಲ್ಲಿ 22,000 ಇತ್ತು. ಇದ ಗರಿಷ್ಠವಾಗಿತ್ತು ಅಂತಂದ ಹೇಳಿ. ಈಗ ನನಗೆ ಇನ್ನೊಂದು ಇದರಲ್ಲೇ ಕ್ವಶನ್ ಇನ್ನೊಂದು ಬರುತ್ತೆ. ನಾನು ಕ್ವಶನ್ ಕೇಳ್ತೀನಿ, ಕನಿಷ್ಠ ಯಾವ ವರ್ಷದಲ್ಲಿ ಉತ್ಪಾದನೆ ಆಗಿತ್ತು ಅನ್ನೋದು. ಸೊ ಒಟ್ಟು ಉತ್ಪಾದನೆಯಲ್ಲಿ ಕನಿಷ್ಠ ಯಾವ ವರ್ಷ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಉತ್ಪತ್ತಿ ಮಾಡಿದಾರೆ ಅಂತಂದ ಹೇಳಿ ನೀವೇನ್ ಮಾಡ್ಬೇಕು, ಕಮೆಂಟ್ ಅನ್ನ ಹಾಕ್ಬೇಕು. ಪ್ರತಿಯೊಬ್ರು ಕಮೆಂಟ್ ಹಾಕ್ಬೇಕು. ಇದು ಹೆಂಗಾಗತ್ತೆ ಅಂತಂದ ಹೇಳಿದ್ರ, ಸೊ ಇವಾಗ ನೀವು ಟೀಚರ್ಸ್ಗಳು ನೀವೇನಪ್ಪಾ ಅಂತಂದ ಹೇಳಿದ್ರೆ ಪಾಠ ಮಾಡ್ತಿರ್ತೀರಿ. ನೀವು ಪಾಠ ಮಾಡ್ತಿರ್ತೀರಿ. ಈಗ ನಿಮ್ಮ ವಿದ್ಯಾರ್ಥಿಗಳು, ನಿಮ್ ಸ್ಟೂಡೆಂಟ್ಸ್ಗಳು ಕರೆಕ್ಟ್ ಆಗಿ ನಿಮ್ಗೆ ರೆಸ್ಪಾನ್ಸ್ ಮಾಡ್ಲಿಲ್ಲ ಅಂತಂದ ಹೇಳಿದ್ರೆ ನಿಮಗೂ ಒಂಥರ ಅನ್ಸತ್ತಿಲ್ಲ, ನನಗೂ ಹಂಗ ಒಂಥರ ಅನ್ಸುತ್ತೆ. ಈಗ ನಾ ಕೇಳ್ದಕ್ ನೀವು ಆನ್ಸರ್ ಮಾಡ್ಲಿಲ್ಲ ಅಂತಂದ ಹೇಳಿದ್ರೆ ನಿಮ್ಗೆ ಹೆಂಗ್ ಫೀಲ್ ಆಗತ್ತ, ನನಗೂ ಹಂಗ ಫೀಲ್ ಆಗತ್ತೆ. ಸೊ ಇಂಟ್ರಾಕ್ಟಿವ್ ಕ್ಲಾಸ್ ಅಂತಂದ್ ಇಟ್ಕೊಳ್ಳೋಣ. ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಇಂಟ್ರಾಕ್ಟಿವ್ ಕ್ಲಾಸ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ಈ ತರ ಡಿಸ್ಕಷನ್ ಮಾಡ್ಕೊಂತ ಹೋಗ್ತೀವಲ್ಲ, ಈ ಡಿಸ್ಕಷನ್ ಮಾಡೋ ಒಂದು ಟೀಚಿಂಗ್ ಮೆಥಡ್ ಅನ್ನ ನಾವ್ ಏನಂತ ಕರಿತೀವಿ ಅನ್ನೋದನ್ನ ಅದನ್ನು ಕೂಡ ನನಗೊಂದು ಕಮೆಂಟ್ ಹಾಕ್ರಿ. ಯಾಕಂತಂದ್ ಹೇಳಿದ್ರೆ ಕ್ವಶನ್ ಬರ್ಬೋದು ಈ ತರ ನಾವು. ಸೊ ವಿದ್ಯಾರ್ಥಿಗಳ ಜೊತೆಗೆ ಟೀಚರ್ ಮತ್ತು ವಿದ್ಯಾರ್ಥಿಗಳು ಡಿಸ್ಕಷನ್ ಮಾಡ್ತಾ ಟೀಚಿಂಗ್ ಮಾಡುವಂತ ಒಂದು ಮೆಥಡ್ ಅನ್ನ ಏನಂತ ಕರಿತೀವಿ ಅಂತಂದ್ರೆ. ಎಸ್, ಸೊ ಅದಾದ ನಂತರ ನೆಕ್ಸ್ಟ್ ನಾವು ಡಿಸ್ಕಷನ್ ಮಾಡೋಣ ನೋಡ್ರಿ. ಬಿಡ್ರಿ ಅದನ್ನ, ಕಮೆಂಟ್ ಹಾಕ್ಬಿಡ್ರಿ. ನೋಡ್ರಿ 2006ರಿಂದ ಹಿಡ್ಕೊಂಡು 2008ರವರೆಗೆ, 2006ರಿಂದ ಹಿಡ್ಕೊಂಡು 2008ರವರೆಗೆ ಮೊದಲು ಗುರ್ತು ಮಾಡ್ಕೊಳ್ಳೋಣ. ಯಾಕಂತಂದ ಹೇಳಿದ್ರೆ ನಾವು ಹಂಗದೇವಲ್ಲ. 2006ರಿಂದ ಹಿಡ್ಕೊಂಡು 2008ರವರೆಗೂ ನಮ್ಗೆ ಇವು ಬ್ಯಾಡ್, ಇವು ಕನ್ಫ್ಯೂಸ್ ಆಗೈತಿ ನಮಗ್. ಅದಾದ ನಂತರ 2006ರಿಂದ ಹಿಡ್ಕೊಂಡು 2008ರವರೆಗೆ ಟಿವಿ ಮತ್ತು LCDಗಳ ಉತ್ಪಾದನೆಗಳ ಸರಾಸರಿ ನಡುವಿನ ವ್ಯತ್ಯಾಸವನ್ನ ಕಂಡುಹಿಡಿಬೇಕು ಅಂತಂದ ಹೇಳಿ. ಸರಾಸರಿ ನಡುವಿನ ವ್ಯತ್ಯಾಸ. ಈಗೇನ್ ನಾವು ಏನ್ ಮಾಡ್ಬೇಕು, ಟಿವಿಗಳ ಉತ್ಪಾದನೆಯ ಸರಾಸರಿ ಕಂಡುಹಿಡಿಬೇಕು, ಆಮೇಲೆ LCD ಉತ್ಪಾದನೆ ಸರಾಸರಿ ಕಂಡುಹಿಡ್ಬೇಕು, ಆಮೇಲೆ ಅದ್ರದ್ದು ವ್ಯತ್ಯಾಸ ಕಂಡುಹಿಡಿಬೇಕು. ಕ್ಲಿಯರ್ ಆಯ್ತು ಎಲ್ರಿಗೂ? ಸೊ ಫಸ್ಟ್ ನಾವು ಟಿವಿ ನೋಡ್ಕೊಳ್ಳೋಣ. ಟಿವಿದ ಏನಪ್ಪಾ ಅಂತಂದ ಹೇಳಿದ್ರೆ ನಾವು ಸರಾಸರಿ ಅಂತಂದ ಹೇಳಿದ್ರೆ ಹೆಂಗ್ ಹೇಳ್ತೀವಿ, ಸರಾಸರಿ ಈಕ್ವಲ್ ಟು ಒಟ್ಟು ಉತ್ಪಾದನೆ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು ಅಂತಂದ ಹೇಳ್ತೀವಿ. ಒಟ್ಟು ಉತ್ಪಾದನೆ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು. ಸೊ ಟಿವಿದ ಸರಾಸರಿ ನಾನು ಇವಾಗ ಈಕ್ವಲ್ ಟು ಹಾಕ್ತೀನಿ. ಸೊ 2006ರಾಗ ಟಿವಿದ ಉತ್ಪಾದನೆ ಎಷ್ಟೈತಿ, 6,000 ಅಂತ ಬರ್ಕೊಡ್ರಿ. ಪ್ಲಸ್ ಸೊ 2007ರಾಗ ಎಷ್ಟೈತಿ, 9,000 ಅಂತಂದ ಹೇಳಿ ಬರ್ಕೊಡ್ರಿ. ಅದಾದ ನಂತರ 2008ರಾಗ ಎಷ್ಟೈತಿ, 13,000 ಅಂತಂದ ಹೇಳಿ ಬರ್ಕೊಡ್ರಿ. ಡಿವೈಡೆಡ್ ಬೈ ಎಷ್ಟು ಸಂಖ್ಯೆ ಅದ, 1 ಸಂಖ್ಯೆ, 2 ಸಂಖ್ಯೆ, 3 ಸಂಖ್ಯೆ, ಡಿವೈಡೆಡ್ ಬೈ 3 ಮಾಡ್ರಿ. ಸೊ ಟೋಟಲ್ ಕೂಡಿಸ್ರಿ ಎಷ್ಟು ಬರುತ್ತೆ, 6,000, 9,000, ಎಷ್ಟಾದ್ರು 15,000. 15,000 ಪ್ಲಸ್ ಟೋಟಲ್ ಏನಂತಂದ ಹೇಳಿದ್ರೆ 28,000 ಆಯ್ತು. 28,000 ಡಿವೈಡೆಡ್ ಬೈ 3 ಮಾಡ್ಬೇಕು. ಸೊ 28,000 ಡಿವೈಡೆಡ್ ಬೈ 3 ಮಾಡ್ರಿ ಅಂತಂದ ಹೇಳಿದ್ರೆ ನನಗೆ ಲೇಟ್ ಆಗೈತಿ, ಲಗುಟ್ ಹೇಳ್ಬಿಡ್ರಿ. ಎಷ್ಟಾಗತ್ತಂದ್ರೆ 9,333.3 ಅಂತಂದ್ ಹೇಳಾಗತ್ತ. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಸರಾಸರಿ, ಟಿವಿದ ಸರಾಸರಿ 3 ವರ್ಷದಲ್ಲಿ. ಈಗ ನಾವು LCD ಕಂಡು ಹಿಡ್ಕೊಳ್ಳೋಣ. LCD ಎಷ್ಟಾಗತ್ತ 3 ವರ್ಷದಲ್ಲಿ ಸರ್, 2006ರಲ್ಲಿ ಎಷ್ಟೈತ್ರಿ, 7,000 ಐತ್ರಿ. ಪ್ಲಸ್ 2007ರಾಗ ಎಷ್ಟೈತ್ರಿ, 9,400 ಐತ್ರಿ. ಅದಾದ ನಂತರ 2008ರಾಗ ಎಷ್ಟೈತೆ ಅಂತಂದ್ರೆ 9,000 ಐತಿ, ಡಿವೈಡೆಡ್ ಬೈ 3. ಸೊ ಟೋಟಲ್ ಕೂಡಿಸಿದ್ರೆ ಎಷ್ಟಾಗತ್ತ, ಅಂತಂದ್ರೆ 7,000, ಇದು 9, 9, 18,400, 18,400, 700 ಅಂದ್ರ 25,400 ಆಯ್ತು. ಡಿವೈಡೆಡ್ ಬೈ 3 ಮಾಡ್ರಿ.
ಸೊ 25,400 ಅಂತಂದ್ ಹೇಳಿದ್ರೆ 3 ಎಂಟ್ಲೆ 24, ಆಮೇಲೆ 3 ನಾಲ್ಕಲೆ 12. ಸೊ ಈ ತರ ಮಾಡ್ಕೊಂತ ಹೋಗ್ರೆ ಎಷ್ಟು ಬರುತ್ತೆ ಅಂದ್ರೆ 8466.6 ಅಂತಂದ್ ಹೇಳಿ ಬರುತ್ತೆ. ಸೊ ಹಂಗಾದ್ರ ನಮ್ಗೆ ಇವಾಗ ಏನ್ ಕಂಡಿಡ್ಬೇಕು? ಸೊ ಇದ್ರದ್ದು ಟಿವಿ ಸರಾಸರಿ, ಇದು ಎಲ್ ಸಿ ಡಿ ಸರಾಸರಿ. ಟಿವಿ ಸರಾಸರಿ ಮೈನಸ್ ಎಲ್ ಸಿ ಡಿ ಸರಾಸರಿ ಮಾಡ್ಬೇಕು. ಇವಾಗ ಮಾಡ್ರಿ ಸರ್. ಟೋಟಲ್ ಆಗಿ 9,333.3 ಅಲ್ರಿ 8,466.6 ಕಳೆದ್ರ ನಮ್ದು ಆನ್ಸರ್ ಎಷ್ಟು ಬರ್ತೈತೆ ಅಂತಂದ್ ಹೇಳಿದ್ರೆ ಎಷ್ಟು ಬರ್ತೈತೆ ಆನ್ಸರ್? 866 ಪಾಯಿಂಟ್ ಸಮಥಿಂಗ್ ಎಷ್ಟು ಬರ್ತೈತಿ? ಇದು 7 ಬರುತ್ತೆ. ಸೊ ಇದೇನಂತಂದ್ ಹೇಳಿದ್ರೆ ನಮ್ದು ಆನ್ಸರ್ ಆಗತ್ತ. ಸೊ ಕ್ಯಾಲ್ಕುಲೇಷನ್ ಮಾಡ್ಬೇಕಂತಂದ್ ಹೇಳ್ಬಿಟ್ಟು ನಾನು ಆಪ್ಷನ್ಸ್ ಗಳನ್ನ ತೆಗೆದು ಹಾಕಿನಿ. ಎಸ್, ಇದೇನಂತಂದ್ ಹೇಳಿದ್ರೆ ನಮ್ದು ಆನ್ಸರ್. ಈ ರೀತಿಯಾಗಿ ಕ್ವಶನ್ಸ್ ಗಳನ್ನ ಕೇಳ್ತಾನೆ. ಸೊ ಏನ್ ಮಾಡ್ತಾನ ಅಂತಂದ್ ಹೇಳಿದ್ರೆ ಸರಾಸರಿಯನ್ನ ಕಂಡಿಡಿದ್ಬಿಟ್ಟು ಸೊ ಎರಡದ್ರದ್ದು ವ್ಯತ್ಯಾಸ ಕಂಡಿಡಿರಿ ಅಂತಂದ್ ಹೇಳ್ತಾನೆ. ಸೊ ಆತರ ಕ್ವಶನ್ಸ್ ಗಳು ಬರ್ತಾವ. ನೆಕ್ಸ್ಟ್ ಟೈಪ್ ಯಾವ್ದು ಬರುತ್ತಂತಂದ್ ಹೇಳಿದ್ರೆ 2010ರಲ್ಲಿ ಎಲ್ ಸಿ ಡಿಯ ಉತ್ಪಾದನೆ, ಸೊ ಅದರ ಅರ್ಧಕ್ಕೆ ಸಮನಾದ ಟಿವಿಯ ಉತ್ಪಾದನೆ ಯಾವ ವರ್ಷದಲ್ಲಿ ನಡೆದೈತಿ ಅಂತಂದ್ ಹೇಳಿ. ಸೊ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡು 2010ರಲ್ಲಿ ಎಲ್ ಸಿ ಡಿ ಉತ್ಪಾದನೆ ಎಷ್ಟಾಗೈತಿ? ಎಲ್ ಸಿ ಡಿ ಉತ್ಪಾದನೆ 2010ರಲ್ಲಿ ಎಷ್ಟಾಗೈತಿ? ಎಲ್ ಸಿ ಡಿ ಇದು 2010 ಐತಿ, ಇಲ್ಲಿ 12,000 ಐತೆ. ಅದಾದ ನಂತರ ಏನ್ ಕೊಟ್ಟಿದಾನ? ಅರ್ಧಕ್ಕೆ, ಉತ್ಪಾದನೆಯ ಅರ್ಧಕ್ಕೆ ಸಮನಾದ ಅಂತಂದ್ ಹೇಳಿ. ಇದ್ರದ್ದು ಉತ್ಪಾದನೆ 12,000 ಆಗೈತಿ, ಇದ್ರ ಅರ್ಧ ಅಂತಂದ್ ಹೇಳಿದ್ರೆ ಡಿವೈಡೆಡ್ ಬೈ 2 ಮಾಡ್ರಿ ಎಷ್ಟು ಬಂತು? 6,000. ಸೊ ಇದಕ್ಕೆ ಸಮನಾದಂತದ್ದು ಟಿವಿ ಉತ್ಪಾದನೆ ಎಲ್ಲೈತಿ ಅಂತಂದ್ ಹೇಳಿ. ಸೊ 6,000 ಟಿವಿ ಉತ್ಪಾದನೆ 6,000 ಎಲ್ಲೈತಿ ನೋಡ್ರಿ. ನೀವು ಹುಡುಕಿರ ಅಂತಂದ್ ಹೇಳಿದ್ರೆ ಇಲ್ಲೈತೆ. ಸರ್ 6,000 ಏನಂತಂದ್ ಹೇಳಿ ಟಿವಿ ಉತ್ಪಾದನೆ ಐತೆ. ಯಾವ ವರ್ಷ ಐತದ? ಸರ್ 2006 ಐತ್ರಿ. ಅದನ್ನ ಏನಪ್ಪಾ ಅಂತಂದ್ರೆ ನಮ್ ಕ್ವಶನ್ ಕೇಳಿದಾನೆ 2006ರಲ್ಲಿ ಟಿವಿ ಉತ್ಪಾದನೆ ಏನೈತಿ? ಸೊ 2010ರಾಗ ಎಲ್ ಸಿ ಡಿ ಉತ್ಪಾದನೆಕ್ಕಿಂತ ಹಾಫ್ ಐತಿ ಅಂದಂಗ. ಕ್ಲಿಯರ್? ಎಸ್. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾನ? ವಾಟ್ ಈಸ್ ದ ರೇಷಿಯೋ ಆಫ್ ಪ್ರೊಡಕ್ಷನ್ ಎಲ್ ಸಿ ಡಿ ಇನ್ 2000? ಅದು ಈ ಕನ್ನಡ ಇಂಗ್ಲಿಷ್ ನಾಗ ಹೋಗ್ತದ. 2008ರಲ್ಲಿ 2010ರಲ್ಲಿ ಎಲ್ ಸಿ ಡಿ ಉತ್ಪಾದನೆಯ ಅನುಪಾತ ಏನು ಅಂತ ಕೇಳಿದಾನ. ಓನ್ಲಿ ಎಲ್ ಸಿ ಡಿ ಅಷ್ಟ ಕೇಳಿದಾನ. ಮೊದಲು ಏನ್ ಬರ್ಕೊಡ್ರಿ? 2008 ಬರ್ಕೊಡ್ರಿ. ಅದಾದ ನಂತರ ಏನಂತ ಕೇಳಿದಾನ? ಅನುಪಾತ ಕೇಳಿದಾನ. 2010ಕ್ಕೆ ಅನುಪಾತ ಮಾಡ್ಬೇಕು. 2008 ಮತ್ತು 2010 ಅನುಪಾತ ಕೇಳಿದಾನ. 2008ರಲ್ಲಿ ಎಷ್ಟು ಉತ್ಪಾದನೆ ಆಗೈತಿ ಎಲ್ ಸಿ ಡಿದು? 2008ರಲ್ಲಿ 9,000 ಆಗೈತೆ. ಅದಾದ ನಂತರ ಅನುಪಾತ 2010ರಲ್ಲಿ ಎಷ್ಟಾಗೈತಿ? 12,000. ಅವ್ನ ಏನ್ ಕೊಟ್ಟಿದಾನ ಹಂಗ ಬರ್ಕೊಳ್ಳೋದು ಈಸಿಯಾಗಿ, ಬಾಳ್ ತ್ರಾಸ್ ತಗೊಳಂಗಿಲ್ಲ. ಇದು 9,000. ಅದಾದ ನಂತರ ಇದನ್ನ ಅನುಪಾತವನ್ನ ನಾವು ಈ ತರ ಡಿವೈಡೆಡ್ ಬೈ ಬರ್ಕೋತೀವಿ. ಈ ತರ ಬರ್ಕೊಡ್ರಿ ನಮ್ಗೆ ಈಸಿಯಾಗಿ ಕ್ಯಾಲ್ಕುಲೇಷನ್ ಆಗ್ಲಿ ಅಂತ. ಈ ಜೀರೋ ಎಲ್ಲ ಜೀರೋಗಳು ಕ್ಯಾನ್ಸಲ್ ಆಗ್ತಾವ. ಇಲ್ಲಿ 3 ಜೀರೋ, ಇಲ್ಲಿ ಏನ್ ಉಳಿತು? 9, 12 ಉಳಿತು. 3 ಮೂರ್ಲೆ 9, 3 ನಾಲ್ಕಲೆ 12. ಸೊ ಇದನ್ನ ಏನಂತ ಬರ್ಕೊಂಡು 3/4 ಅಷ್ಟ ಉಳಿತ್ರಿ. ಇದನ್ನ ಡಿವೈಡೆಡ್ ಬೈ ತೆಗೆದು ಇಷ್ಟು ಹಾಕ್ಬಿಟ್ರೆ 3:4 ಏನಂದ್ರೆ ನಮ್ದು ಆನ್ಸರ್ ಆಗತ್ತೆ. ಎಸ್, ಆಪ್ಷನ್ ಬಿ ಏನಂತಂದ್ ಹೇಳಿದ್ರೆ ನಮ್ದು ಕರೆಕ್ಟ್ ಆಗತೈತೆ. ಸೇಮ್ ಅದೇ ರೀತಿಯಾಗಿ ಲಾಸ್ಟ್ ಕ್ವಶನ್ ಅಂದ್ರ ನಿಮ್ಗೆ 5 ಒಂದೊಂದು ಏನಂತಂದ್ ಗ್ರಾಫ್ ಕೊಟ್ಬಿಟ್ಟು 5 ಕ್ವಶನ್ ಕೇಳ್ತಾನೆ. ಒಂದ್ಸರಿ 3, 4 ಅವ್ನ ಮನುಷ್ಯಗೆ ಬಂದಂಗ. ಎಸ್, 5ನೇ ಕ್ವಶನ್ ನೋಡ್ರಿ. 2006 ಮತ್ತು 2007ರ ಟಿವಿ ಉತ್ಪಾದನೆಯ ಅನುಪಾತ ಎಷ್ಟು ಅಂತ ಕೇಳಿದಾನೆ. ಟಿವಿದು ಏನ್ ಕೇಳಿದಾನ? 2006 ಮತ್ತು 2007 ಏನಂತಂದ್ ಹೇಳಿದ್ರೆ ಅನುಪಾತ ಕೇಳಿದಾನೆ. ಹಿಂಗ್ ಬರ್ಕೊಂಡ್ವಿ. 2006ರಲ್ಲಿ ಟಿವಿ ಉತ್ಪಾದನೆ ಎಷ್ಟೈತಿ? 6,000 ಐತೆ. ಅದಾದ ನಂತರ ಅನುಪಾತ ಸೊ 2007ರಾಗ ಎಷ್ಟೈತಿ? 9,000 ಐತೆ. ಸೊ ಇದನ್ನ ಡಿವೈಡೆಡ್ ಬೈ ಅಂತಂದ್ ಬರ್ಕೊಂತೀನಿ. 6,000 ಡಿವೈಡೆಡ್ ಬೈ 9,000. ಈ 3 ಜೀರೋ ಕ್ಯಾನ್ಸಲ್, ಈ 3 ಜೀರೋ ಕ್ಯಾನ್ಸಲ್. 3 2 6, 3 3 9. 2 ಡಿವೈಡೆಡ್ ಬೈ 3 ಉಳಿತು. ಸೊ ಅದನ್ನ 2:3 ಅಂತಂದ್ ಹೇಳಿ ಬರ್ಕೊಂತೀವಿ. ಡಿವೈಡೆಡ್ ಬೈ ತೆಗದ್ ಡಿವೈಡೆಡ್ ಬೈ ಅಂದ್ರೂ ಒಂದ, ಅದಾದ ನಂತರ ಇಷ್ಟು ಅಂದ್ರೂ ಒಂದ. ಸೊ 2:3 ಏನಂದ್ರೆ ನಮ್ದು ಆನ್ಸರ್ ಆಗತ್ತ. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಡಾಟಾ ಇಂಟರ್ಪ್ರಿಟೇಷನ್ ಬಗ್ಗೆ ನಾನು ಇವತ್ತಿನ ಕ್ಲಾಸ್ ಅಲ್ಲಿ 2 ಕ್ವಶನ್ಸ್ ಗಳನ್ನ ತಗೊಂಡು ಸಾಲ್ವ್ ಮಾಡಿದೆ. ಸೇಮ್ ಇದೇ ರೀತಿಯಾಗಿ ಇನ್ನು 2-3 ವಿಡಿಯೋಸ್ ಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಟಫ್ ಆಗಿರೋ ಕ್ವಶನ್ಸ್ ಗಳನ್ನ ತಗೊಂಡ್ ಬರ್ತೀನಿ. ಎಲ್ರಿಗೂ ಶೇರ್ ಮಾಡ್ರಿ. ಸೊ ಇದು ಡಾಟಾ ಇಂಟರ್ಪ್ರಿಟೇಷನ್ ಮೇಲೆ 5 ಕ್ವಶನ್ಗೆ ನೀವು ಆರಾಮಾಗಿ ಸಾಲ್ವ್ ಮಾಡ್ತೀರಿ ಅಂತಂದ್ ಹೇಳಿ. ಸೊ ಎಲ್ಲಾನು ಆಯ್ತಂತಂದ್ ಹೇಳಿದ್ರೆ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತಂದ್ ಹೇಳಿದ್ರೆ ರಿಸರ್ಚ್ ಆಪ್ಟಿಟ್ಯೂಡ್ ಮತ್ತು ಟೀಚಿಂಗ್ ಆಪ್ಟಿಟ್ಯೂಡ್ ಮೇಲೆ ಸೊ ಇಲ್ಲಿವರೆಗೂ ಎಷ್ಟು ರಿಪೀಟ್ ಕ್ವಶನ್ಸ್ ಗಳು ಬಂದಿದಾವ, ಇನ್ ನೆಕ್ಸ್ಟ್ ಯಾವ ಬರ್ಬೋದು ಕ್ವಶನ್ಸ್ ಗಳು ತುಂಬಾ ಡೀಟೇಲ್ ಆಗಿ ಏನಂತಂದ್ ಹೇಳಿದ್ರೆ ಸ್ಟಡಿ ಮಾಡ್ಕೊಂತ ಹೋಗೋನು. ಸೊ ಎಲ್ರಿಗೂ ಶೇರ್ ಮಾಡ್ರಿ, ಮರ್ಯಾಕ್ ಹೋಗ್ಬೇಡ್ರಿ. ಸೊ ಈ ಹೊಸ ಚಾನಲ್ ಏನಂತಂದ್ ಹೇಳಿದ್ರೆ ಕಂಟಿನ್ಯೂಸ್ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.